ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುಷಾ ಪಾಟೀಲ್. ಐ ಆಮ್ ಫ್ರಮ್ ಕರ್ನಾಟಕ, ಬೆಳಗಾಂ. ಸೊ ಇವತ್ತು ನನ್ನ ಜೊತೆ ಇದ್ದಾರೆ ಅಜಯ್ ಬೆಟಗೇರಿ ಅವರು. ಸೊ ಅವ್ರನ್ನ ಕೇಳೋಣ ಒಂದು ಫ್ಲೈಟ್ ಜರ್ನಿ ಹೆಂಗಾತ, ಸೊ ಅವ ಇಂಡಿಯಾದಿಂದ ರಷ್ಯಾಕ್ಕೆ ಹೆಂಗೆ ಬಂದ ಅಂತ ಕೇಳೋನು. ಸೊ ಅಜಯ್, ನಿನ್ನ ಬಗ್ಗೆ ಇಂಟ್ರೊಡಕ್ಷನ್ ಕೊಡ ಆ್ಯಂಡ್ ನಿನ್ನ ಫ್ಲೈಟ್ ಜರ್ನಿ ಬಗ್ಗೆ ಎಕ್ಸ್ಪೀರಿಯನ್ಸ್ ಹೆಂಗಾತ ಅದೆಲ್ಲ. ಹಲೋ ಎವ್ರಿವನ್, ನನ್ನ ಹೆಸರು ಅಜಯ್ ಬೆಟಗೇರಿ. ನಾನು ಕರ್ನಾಟಕದಿಂದ ಬಂದಿರೋದು. ಫಸ್ಟಿಗೆ ನಾನು ಲಕ್ಷ್ಮೇಶ್ವರದಿಂದ ಡೆಲ್ಲಿ ಬಂದೆ. ಡೆಲ್ಲಿಯಿಂದ ತಾಸ್ಕೆಂಟಿಗೆ ಬಂದೆ. ತಾಸ್ಕೆಂಟಿಂದ ರಷ್ಯಾಕ್ಕೆ ಬಂದೆ. ರಷ್ಯಾದಲ್ಲಿ ಒಬ್ಬರು ಸೀನಿಯರ್ ನಮ್ಮನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ರು. ಅಲ್ಲಿಂದ ಹಿಡಿದು ಯೂನಿವರ್ಸಿಟಿಗೆ ಅವ್ರದ್ದೇ ಎಲ್ಲ ಪ್ರೊಟೆಕ್ಟ್ ಇರುತ್ತೆ. ಯೂನಿವರ್ಸಿಟಿಗೆ ಎಲ್ಲ ಅವ್ರದ್ದೇ ಇರುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಅವರೇ ಕೊಟ್ಟರು. ನಮ್ದು ಅಡ್ಮಿಷನಿಂದ ಪ್ರೊಸೆಸ್ಸಿಂದ ಹಿಡಿದು ಎಲ್ಲ ನಮ್ಮನ್ನೆಲ್ಲ ರಷ್ಯಾಗೆ ಬರೋ ಮಟ್ಟ ವೀಸಾ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಎಲ್ಲ ಥರದಿಂದ ಅಡ್ಮಿಷನೆಲ್ಲ ಅವ್ರದ್ದೇ ಸಪೋರ್ಟ್ ಇರುತ್ತೆ. ಅಪ್ಪಿ, ನಿಂಗೆ ರಿತಿಕಾ ದೀದಿ ಕಾಂಟ್ಯಾಕ್ಟ್ ಹೆಂಗಾತ? ಸೊ ನೀವು ಅವ್ರನ್ನ ಯಾವ ಥರ ಕಾಂಟ್ಯಾಕ್ಟ್ ಮಾಡಿದ್ರಿ? ನನ್ನ ನೀಟ್ ತುಂಬ ಭಾಳ ಕಮ್ಮಿ ಬಂದಿತ್ತು. 433 ಆಗಿತ್ತು. ನಮ್ಮ ಕಾಸ್ಟಿಗೆ ಅದು ಸಿಗಲಿಲ್ಲ. ಹೀಗಾಗಿ ನಾನು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡ್ಕೊತ ಹೋದೆ. ಅಲ್ಲೆಲ್ಲ ಕನ್ಸಲ್ಟೆನ್ಸಿದು ಇತ್ತು. ಅದರಲ್ಲಿ ಡ್ರೀಮ್ಸ್ ಡಿಗ್ರಿ ಒಂದು ಕನ್ಸಲ್ಟೆನ್ಸಿ ಇತ್ತು. ತುಂಬ ಭಾಳ ಲೋ ಬಜೆಟ್ನಲ್ಲಿ ಇತ್ತು. ಹೀಗಾಗಿ ಅದನ್ನು ಚೂಸ್ ಮಾಡಿದೆ. ಆಗ ರಿತಿಕಾ ಅಕ್ಕಗೆ ಮೆಸೇಜ್ ಹಾಕಿದ್ದೆ, ರಿಪ್ಲೈ ಮಾಡಿದ್ಲು. ಹೀಗಾಗಿ ಕಾಂಟ್ಯಾಕ್ಟ್ ಮಾಡ್ಕೊಂತ ಸ್ವಲ್ಪ ಲಿಂಕಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂತ ಇದ್ದೆ. ಅಪ್ಪಿ, ನೀ ಅಂದಿ ಯೂಟ್ಯೂಬ್ ವಿಡಿಯೋಸ್ ನೋಡಿ ನಾನು ಅವ್ರದ್ದು ಕಾಂಟ್ಯಾಕ್ಟ್ ಮಾಡೀನಿ ಅಂತೇಳಿ. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿರ್ತೈತಿ ಅಫ್ಕೋರ್ಸ್, ಯಾಕಂದ್ರೆ ರಿತಿಕಾ ದೀದಿದ ಟಿಪಿಕಲ್ ಅವ್ರು ನಾರ್ತ್ ಇಂಡಿಯನ್ಸ್. ಸೊ ನೀ ಇದು ಸೌತ್ ಇಂಡಿಯನ್. ಸೊ ನಿಂಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಯ್ತಾ? ಅದು ಯಾವ ಥರ ನೀ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿದ್ದಿ? ನಿಮ್ಮ ಪೇರೆಂಟ್ಸ್ ಯಾವ ಥರ ರಿತಿಕಾ ದೀದಿ ಜೊತೆ ಕಮ್ಯುನಿಕೇಟ್ ಹೆಂಗಾಯ್ತು ನಿಮ್ಗೆ? ನಾನು ಆಲ್ಮೋಸ್ಟ್ ಇಂಗ್ಲೀಷ್ನಲ್ಲಿ ಫಸ್ಟ್ ಮಾತಾಡಿದ್ದೆ. ರಿತಿಕಾಕ ಸ್ವಲ್ಪ ಅವರು ನಾರ್ತ್ ಇಂಡಿಯಾದಿಂದ ಹಿಂದಿ ಮಾತಾಡ್ತಿದ್ರು. ಹೀಗಾಗಿ ನಮ್ಮ ಮಾಮನ ಜೊತೆಗೆ ಹಿಂದಿ ಮಾತಾಡ್ತಿದ್ದ. ಹಂಗಾಗಿ ಮಾಮನ ಜೊತೆಗೆ ಮಾತಾಡ್ಸಿದ್ದೆ. ಇಲ್ಲಿ ಬರತ್ಲೆ ಸ್ವಲ್ಪ ಎಲ್ಲರೂ ಆಲ್ಮೋಸ್ಟ್ ಹಿಂದಿನ ಮಾತಾಡ್ತಿದ್ರು. ಸ್ವಲ್ಪ ಇಂಗ್ಲೀಷ್ ಮಾತಾಡ್ಕೊಂತ ಹಾಗೆ ಮ್ಯಾನೇಜ್ ಹಿಂದಿ ಅವ್ರು ಕೊಟ್ಟಾಗ ಸ್ವಲ್ಪ ಬೆರೆತ ಹಿಂದಿ ಸ್ವಲ್ಪ ಮಾತಾಡ್ಕೊಂತ ನಾನು ಸ್ಟಾರ್ಟ್ ಮಾಡಿದೆ. ಸೊ ಹೀಗಾಗಿ ಸೊ ನಿಂಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಏನಾಗಿಲ್ಲ. ಸೊ ಆಮೇಲೆ ನೆಕ್ಸ್ಟ್ ನಿಮ್ಮ ಕಾಲೇಜ್ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಕಾಲೇಜ್ ಯಾವ ಥರ? ನೀನು MBBS ಇನ್ ಅಬ್ರಾಡನ್ನು ಯಾಕೆ ಚೂಸ್ ಮಾಡ್ಕೊಂಡಿ? ಸೊ ಇಂಡಿಯಾದೊಳಗೆ ನಿಮ್ಗೆ ಸೀಟ್ ಸಿಗ್ತಿತ್ತು ಇನ್ನು ಯಾವ ಥರ? ವೈ ಡಿಡ್ ಯು ಚೂಸ್ MBBS ಇನ್ ಅಬ್ರಾಡ್? ಎಲ್ಲ ಕಂಟ್ರಿಯಲ್ಲಿ ಸ್ವಲ್ಪ ಪ್ರೊಟೆಕ್ಟ್ ನಮ್ಗೆ ಸಿಗೋದಿಲ್ಲ. ಆದರೂ ರಷ್ಯಾದಲ್ಲಿ ನಮ್ಗೆ ಇಂಡಿಯಾ ಮತ್ತು ರಷ್ಯಾ ಭಾಳ ಸ್ವಲ್ಪ ಕಾಂಟ್ಯಾಕ್ಟ್ ಇರೋದ್ರಿಂದ ರಷ್ಯಾ ಚೂಸ್ ಮಾಡಿದೆ ಅಬ್ರಾಡ್. ಆಮೇಲೆ ಕ್ಯಾಮ್ರೋ ಸ್ಟೇಟ್ ಮೆಡಿಕಲ್ ಬಗ್ಗೆ ನಿಂಗೆ ಯಾವ ಥರ ಮೊದಲೆಲ್ಲ ಸರ್ಚ್ ಮಾಡಿದ್ಯಾ, ಅಥವಾ ನೀ ಕ್ಯಾಮ್ರೋ ಸ್ಟೇಟ್ ಮೆಡಿಕಲ್ನ ಯಾಕೆ ಚೂಸ್ ಮಾಡ್ಕೊಂಡಿ? ಕ್ಯಾಮ್ರೋ ಸ್ಟೇಟ್ ಯಾಕೆ ಚೂಸ್ ಮಾಡಿದೆ ಅಂದ್ರೆ, ಇಲ್ಲಿ FMG ಎಲ್ಲರೂ ಕ್ಲಿಯರ್ ಮಾಡಿದ್ರು. ಈ ಕಾಲೇಜಿಂದ ಭಾಳ ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ಎಲ್ಲ FMG ಕ್ಲಿಯರ್ ಮಾಡಿದ್ರು. ಸೊ ಹೀಗಾಗಿ ಇದನ್ನ ನಾನು ಚೂಸ್ ಮಾಡಿದೆ, ಈ ಯೂನಿವರ್ಸಿಟಿ ಚೂಸ್ ಮಾಡಿದೆ. FMG ಪಾಸಿಂಗ್ 2 ಬ್ಯಾಚಸ್ ಇಲ್ಲಿ ಪಾಸ್ ಆಗಿ ಹೋಗಿದ್ದಾವೆ. ಸೊ FMG ಪಾಸಿಂಗ್ ರೇಷೋನು ಇಲ್ಲಿ ಚಲೋ ಐತಿ. ಸೊ ಅದಕ್ಕೋಸ್ಕರ ಇವನು ಇಲ್ಲಿ ಚೂಸ್ ಮಾಡ್ಕೊಂಡಿದ್ದಾನಂತ. ಆಮೇಲೆ ನೀ ಡಿಸೆಂಬರ್ ಒಳಗೆ ಬಂದಿ ಇಲ್ಲಿ. ಸೊ ನಿಂಗೆ ಇಲ್ಲಿ ಕ್ಲೈಮೇಟ್ ಎಲ್ಲ ಹೊಸದು, ಯಾಕಂದ್ರೆ ನಮ್ಮ ಇಂಡಿಯಾ ಒಳಗೆ ಈ ಥರ ಕ್ಲೈಮೇಟ್ ಇಲ್ಲ. ಸೊ ಇಲ್ಲೆಲ್ಲ ಫುಲ್ ಸ್ನೋ ಎಲ್ಲ ಐತಿ. ಸೊ ನೀ ಕ್ಲೈಮೇಟಿಗೆ ಹೆಂಗೆ ಅಡ್ಜಸ್ಟ್ ಆದಿ ಇಲ್ಲಿ? ಹಾಂ, 1 ವೀಕ್ ತುಂಬ ಭಾಳ ಕಷ್ಟ ಆಯಿತು ಸ್ವಲ್ಪ. ಯಾಕಂದ್ರೆ ಸ್ನೋ ಇರೋದ್ರಿಂದ ಸ್ವಲ್ಪ ಕ್ಲೈಮೇಟಿಗೆ ಡಿಗ್ರಿ ಭಾಳ ತುಂಬ ಜಾಸ್ತಿ ಇದರಿಂದ ಸ್ವಲ್ಪ ಕಷ್ಟ ಆಯಿತು. ಈಗ ಜಾಕೆಟ್ ಎಲ್ಲ ಹಾಕೊಂಡು, ಬೂಟ್ ಶೂ ಎಲ್ಲ ಹಾಕೊಂಡು, ಗ್ಲೌಸ್ ಹಾಕೊಂಡು ಎಲ್ಲ ಸ್ವಲ್ಪ ಪ್ರೊಟೆಕ್ಟಿವ್ ಆಗಿದ್ವಿ. ಆಮೇಲೆ ಬರ್ಬರ್ತಾ ಈಗ ಸ್ವಲ್ಪ ಐಸ್ ಎಲ್ಲ ಕಡಿಮೆ ಆಗ್ತಿದೆ. ಹೀಗಾಗಿ ನಾರ್ಮಲ್ ಆಗಿ ಹೊಂದ್ಕೊಂಡೆ. ಇಲ್ಲಿ ಬಂದ 2 to 3 months ಆಯ್ತಾ? ಸೊ ನಿಮ್ದು ಸೆಕೆಂಡ್ ಸೆಮ್ ಸ್ಟಾರ್ಟ್ ಆಗೋದು ಬಂತು. ಸೊ ಪ್ರೊಫೆಸರ್ಸ್ ಎಲ್ಲ ಇಲ್ಲಿ ಹೆಂಗೆ, ಯಾವ ಥರ ಎಜುಕೇಶನ್ ಐತಿ ಇಲ್ಲಿ? ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಇಂಗ್ಲೀಷ್ನಲ್ಲೇ ಮ್ಯಾನೇಜ್ ಮಾಡ್ತಾರೆ. ಸ್ವಲ್ಪ ಟ್ರಾನ್ಸ್ಲೇಷನರ್ ಇರ್ತಾರೆ ಒಂದು ಕೆಲವು ಸಬ್ಜೆಕ್ಟಲ್ಲಿ, ಅವರೆಲ್ಲ ಟ್ರಾನ್ಸ್ಲೇಟ್ ಮಾಡ್ತಾರೆ. ಅವ್ರು ರಷ್ಯಾದಿಂದ ಟ್ರಾನ್ಸ್ಲೇಟ್ ಮಾಡಿದ್ದು ಇವರು ಇಂಗ್ಲೀಷ್ನಲ್ಲಿ, ಒಬ್ಬರು ಲೆಕ್ಚರ್ ಇಂಗ್ಲೀಷ್ನಲ್ಲಿ ನಮಗೆ ಹೇಳ್ತಾರೆ. ಸೊ ಹೀಗಾಗಿ ಮ್ಯಾನೇಜ್ ಆಗುತ್ತೆ ಲ್ಯಾಂಗ್ವೇಜ್. ಆಮೇಲೆ ಇಲ್ಲಿ ಅನಾಟಮೀಸ್ ಎಲ್ಲ ಹೆಂಗೆ, ಯಾವ ಡಿಪಾರ್ಟ್ಮೆಂಟ್ಸ್ ಎಲ್ಲ ಹೆಂಗೆ? ಸೊ ಇಲ್ಲಿ ನಿಮಗೆ ಕ್ಯಾಡರ್ಸ್ ಪ್ರೊವೈಡ್ ಮಾಡ್ತಾರ ಯಾವ ಥರ? ಹಾಂ, ಅನಾಟಮಿ ಅಂತ ಹೇಳ್ಬೇಕು, ಎಲ್ಲ ಬೋನ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ ನಮಗೆಲ್ಲ. ಆಲ್ಮೋಸ್ಟ್ ಟೀಚಿಂಗ್ ಎಲ್ಲ ಚಲೋ ಇದೆ ಅನಾಟಮಿಯಲ್ಲಿ. ಪ್ರಾಕ್ಟಿಕಲ್ ಆಗಿಬಿಡ್ಲೆ ನಮಗೆಲ್ಲ ಫಸ್ಟ್ ಥಿಯರಿ ಹೇಳ್ತಾರೆ, ಥಿಯರಿ ಆಗಿಬಿಡ್ಲೆ ಪ್ರಾಕ್ಟಿಕಲ್ ಬೋನ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ ನಮಗೆಲ್ಲ. ಈಗ ಯೂನಿವರ್ಸಿಟಿ ಚಲೋ ಇದೆ, ಚೆನ್ನಾಗಿದೆ. ಸೊ ಇಲ್ಲಿ ಎಕ್ಸಾಮ್ಸ್ ಎಲ್ಲ ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರಿ? ಸೊ ಎಕ್ಸಾಮ್ಸ್ ಎಲ್ಲ ವೈವಾಜು ಅವೆಲ್ಲ. ಸೊ ನಿಮ್ದು ಎಕ್ಸಾಮದ ಎಕ್ಸ್ಪೀರಿಯನ್ಸ್ ಹೆಂಗೆ? ಇಲ್ಲಿ ಎಕ್ಸಾಮ್ ಎಲ್ಲ ಯಾವ ಥರ ನಡೀತಾವೆ? ಒಂದು ಟಾಪಿಕ್ ಆಗ್ಬಿಟ್ಲೆ ಎಕ್ಸಾಮ್ ಅಂತ ಹೇಳ್ಬೇಕು. ಒಂದು ಟಾಪಿಕ್ ಆಗ್ಬಿಟ್ಲೆ ಎಕ್ಸಾಮ್ ಇಟ್ಟಿರ್ತಾರೆ ನಮಗೆ.
ಹೀಗಾಗಿ ಕ್ಲಿಯರ್ ಮಾಡ್ತೀನಿ. ಅಪ್ಪ ಇಲ್ಲಿ ನೀನು ನೋಡ್ದಂಗೆ ಇಲ್ಲಿ ಬಂದು 3 ತಿಂಗಳಾಯ್ತು ಇಲ್ಲಿ. ಸೊ ಆಲ್ಮೋಸ್ಟ್ ಸ್ವಲ್ಪ ಒಂದಿಷ್ಟು ರಷ್ಯನ್ಸ್ಗೆ ಇಂಗ್ಲೀಷ್ ಬರೋಂಗಿಲ್ಲ. ಸೊ ಇಲ್ಲಿ ರಷ್ಯನ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ. ಸೊ ನಿಮ್ಮ ಯೂನಿವರ್ಸಿಟಿ ಒಳಗೆ ರಷ್ಯನ್ ಲ್ಯಾಂಗ್ವೇಜ್ ಆಬ್ವಿಯಸ್ಲಿ ಇದು ಒಂದು ಕ್ಲಾಸಸ್ ಇರ್ತೈತಿ. ಸೊ ನಿಮ್ಗೆ ರಷ್ಯನ್ ಲ್ಯಾಂಗ್ವೇಜ್ ಯಾವ ಥರ ಕಲಿಬೋದಾ? ಇದನ್ನ ಹೆಂಗೆ ಪೂರ್ತಿ ಟಫ್ ಐತೆ ಅಥವಾ ಯಾವ ಥರ? ರಷ್ಯನ್ ಲ್ಯಾಂಗ್ವೇಜ್ಗಾಗಿ ಒಬ್ಬರು ಲೆಕ್ಚರ್ ಇರ್ತಾರೆ. ಅವರೆಲ್ಲ ಫಸ್ಟಿಗಿಂದ ನಮಗೆಲ್ಲ ಅಲ್ಫಾಬೆಟ್ಸಿಂದ ಎಲ್ಲ ಎಲ್ಲ ಹೇಳ್ಕೊಂತ ಬರ್ತಾರೆ. ಹೀಗಾಗಿ ಸೊ ಈಜಿ ಆಗುತ್ತೆ. ಮತ್ತೆ ಏನೋ ಕ್ವಶನ್ಸ್ ಕೇಳಿದ್ರು ಹಾಗೆ ರಿಪ್ಲೈ ಮಾಡ್ತಾರೆ ತಕ್ಷಣ. ಅಪ್ಪಿ ನೀನು ಇವಾಗ ಡ್ರೀಮ್ಸ್ ಟು ಡಿಗ್ರಿ ಕಂಪ್ನಿ ತ್ರಿಂದ ಬಂದು, ಸೊ ನೀ ಮುಂದೆ ಬರುವಂಥ ಸ್ಟೂಡೆಂಟ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತಿ? ಸೊ ಡ್ರೀಮ್ಸ್ ಟು ಡಿಗ್ರಿಯಿಂದ ಇವ್ರ ಕಂಪ್ನಿಯಿಂದ ಬರೋರಿಗೆ ನೀ ಏನು ಮಾಹಿತಿ ಕೊಡೋಕೆ ಇಷ್ಟಪಡ್ತಿ? ಇವ್ರ ಥ್ರೂಯಿಂದ ಬಂದ್ರೆ ವರ್ತಿಟ್ ಆಯಿತು ಏನು ಹೆಂಗೆ? ಡ್ರೀಮ್ಸ್ ಟು ಡಿಗ್ರಿ ಅಂದ್ರೆ ಭಾಳ ಲೋ ಬಜೆಟಲ್ಲಿ ಈಗೆಲ್ಲ ಕಾಸ್ಟ್ ಕೊಡ್ತಾರೆ. ನಾ ಏನು ದೊಡ್ಡ ರಿಚೆಸ್ಟ್ ಪರ್ಸನ್ಸ್ ಏನಲ್ಲ, ಮಿಡಲ್ ಕ್ಲಾಸಿಂದ ಬಂದಿರೋದು. ಸೊ ಹೀಗಾಗಿ ಡ್ರೀಮ್ಸ್ ಟು ಡಿಗ್ರಿ ಸ್ವಲ್ಪ ಲೋ ಕಾಸ್ಟ್ನಲ್ಲಿ ಇರೋದ್ರಿಂದ ನಾ ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಜೊತೆ ಮಾತಾಡಿದ್ವಿ. ಸೊ ನಿನ್ನ ಎಕ್ಸ್ಪೀರಿಯನ್ಸ್ನೆಲ್ಲ ಶೇರ್ ಮಾಡ್ಕೊಂಡಿ. ಸೊ ಥ್ಯಾಂಕ್ ಯು ಅಜಯ್ ಫಾರ್ ಗಿವಿಂಗ್ ಮಿ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಯೂನಿವರ್ಸಿಟಿ.